ವಿಡಿಯೋ ಮಾಡಿ ವಿಡಿಯೋ ಆನ್ ಮಾಡ್ತಾರೆ ವಿಡಿಯೋ ಫೋಟೋ ಎರಡೂ ಆಗಿ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರು ಮಾಡ್ತಾರೆ. ವಿಡಿಯೋ ಚೆನ್ನಾಗಿ ಮಾಡೋದು ಮಾಡ್ರಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ KRS ಪಕ್ಷಕ್ಕೆ ಬರ್ತಾವ್ರಾ? ಬಂದ್ರೆ ಅವ್ರಿಗೇನೆ ಓದಿ ಪತ್ರ ಇಲ್ಲಿ ಪತ್ರ ತಗೊಳ್ಳಿ. ಬಂದು ವಿಡಿಯೋ ಇಟ್ಕೊಳ್ಳಿ. ಬಂಧುಗಳೇ, ನಾವು ಇವತ್ತು ರಾಯಚೂರಿನ ಹೃದಯ ಭಾಗದಲ್ಲಿರುವಂಥ ಅಂಬೇಡ್ಕರ್ ಪ್ರತಿಮೆ, ಈಗ ಪ್ರತಿಮೆ ಅಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ಪ್ರತಿಮಾ ಜಾಗದಿಂದ ನಾವು ಹೊರಟು ರಾಯಚೂರಿನ ಹೆದ್ದಾರಿ ಮುಖಾಂತರ ಇವತ್ತು SP ಅವರ ಕಚೇರಿ ಹತ್ರ ಬಂದಿದ್ದೀವಿ. ನಮ್ಮ ಪಕ್ಷದ ರಾಜ್ಯ SC/ST ಘಟಕದ ತಂಡ ಹಾಗೂ ರಾಯಚೂರು ಜಿಲ್ಲಾ ತಂಡ, ನಾನು ರಾಯಚೂರಿನ ಉಸ್ತುವಾರಿಯಾಗಿ ಸೋಮಸುಂದರ್, ಇಷ್ಟು ಜನ ಇಲ್ಲಿ SP ಅವರನ್ನ ಕಾಣಲಿಕ್ಕೆ ಬಂದಿದ್ದೀವಿ. ಅವ್ರ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಮ್ಮ ಪಕ್ಷದ ವತಿಯಿಂದ ಏನು ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಏನು ಅತ್ಯಾಚಾರ, ಅನ್ಯಾಯ, ದೌರ್ಜನ್ಯ, ಹತ್ಯೆಗಳಾಗ್ತಾ ಇದೆ, ಆ ಹತ್ಯೆಗಳ ವಿಚಾರವನ್ನು ಕುರಿತು ಅವರಿಗೆ ಮಾತಾಡಿ ಅವರಿಗೆ ಆಗ್ರಹ ಪತ್ರವನ್ನು ಕೊಟ್ಟು ನಾವು ಇವತ್ತು ನಮ್ಮ ಹೋರಾಟದ ಹಾದಿಯನ್ನು ತಿಳಿಸೋದಕ್ಕೆ ಇವತ್ತು ಬಂದಿದ್ದೀವಿ. ನಮ್ಮ ಜೊತೆ ಪಯ ಗಣೇಶ್ ಅವರು ರಾಜ್ಯ ಘಟಕದ ಅಧ್ಯಕ್ಷರು, ಬನ್ನಿ, ರಾಜ್ಯ SC/ST ಘಟಕದ ಅಧ್ಯಕ್ಷರಿದ್ದಾರೆ, ಹಾಗೆ SC/ST ಘಟಕದ ಉಪಾಧ್ಯಕ್ಷರು ಮಾದೇವಮ್ಮ ಅವರಿದ್ದಾರೆ, ವರ್ಕಿಂಗ್ ಕಮಿಟಿ ಸದಸ್ಯರಾಗಿರುವಂತಹ ಪಕ್ಷದ ಮುಖಂಡರು ರಾಯಚೂರಿನ ರಾಘವೇಂದ್ರ ಸರ್ ಅವರಿದ್ದಾರೆ, ಹಾಗೆ ಕೃಷ್ಣ ಅವರಿದ್ದಾರೆ, ಜಿಲ್ಲಾ ತಂಡದಿಂದ ಕೃಷ್ಣ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶಂಕರಗೌಡರಿದ್ದಾರೆ, ಹಾಗೆ ನಮ್ಮ ಜೊತೆ ಇವತ್ತು KRS ಪಕ್ಷದ ಜಿಲ್ಲಾ ತಂಡ ಇವತ್ತು ಸಾಥ್ ಕೊಟ್ಟಿದೆ. ನಾವಿವಾಗ SP ಸಾಹೇಬ್ರವ್ರನ್ನ ಕರೆದು ಮಾತಾಡಿಸಿ ಅವರಿಗೆ ಒಂದು ಆಗ್ರಹ ಪತ್ರವನ್ನು ಕೊಡೋಣ. ಸರ್ ನಮಸ್ಕಾರ. ನನ್ನ ಹೆಸರು ಸೋಮಸುಂದರ್ ಅಂತ, KRS ಪಕ್ಷದ ರಾಜ್ಯ ಉಪಾಧ್ಯಕ್ಷ. ನಿಮ್ಮ ಬಗ್ಗೆ ಭಾಳ ಕೇಳ್ಪಟ್ಟಿದ್ದೀರಿ. ಹರೀಶ್ವರು ಒಳ್ಳೆಯ ಕೆಲಸ ಮಾಡುತ್ತಾ ಇದ್ದಾರೆ. ಈಗ ನಮ್ಮ ಪಕ್ಷದ ತಂಡ ಎಲ್ಲ ಇಲ್ಲಿ ನಾನು ಮೈಸೂರು ಭಾಗದಿಂದ ಬಂದಿರುವಂಥದ್ದು, ಇಲ್ಲಿಗೆ ಉಸ್ತುವಾರಿಯಾಗಿ ನನ್ನ ನೇಮಕ ಮಾಡಿದೆ ನಮ್ಮ ಪಕ್ಷ. ಈಗ ಸಮಸ್ಯೆ ಏನಂದರೆ, ಜಿಲ್ಲೆಯಲ್ಲಿ ನಡೀತಾ ಇರುವಂಥ 3 ಹತ್ಯೆಗಳಾಗಿದೆ. ಅದೆಲ್ಲ ನಿಮಗೆ ಹೇಳಬೇಕಾಗಿಲ್ಲ. ಪೊಲೀಸ್ ಇಲಾಖೆಗೆ ಅದಕ್ಕೆಲ್ಲ ಸಂಪೂರ್ಣ ಗಮನಿಸಿದೆ. ಅಂಥವರಿಗೆ ಆದಷ್ಟು ಬೇಗ ನಿಜವಾಗಲೂ ಯಾರು ಹತ್ಯೆ ಮಾಡಿದ್ದಾರೆ ಅಂಥವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ನಿಮ್ಗೆ ಆಗಬೇಕು ಅನ್ನುವಂಥ ಕಾರಣಕ್ಕೆ ನಾವೊಂದು ಆಗ್ರಹ ಪತ್ರವನ್ನು ತಂದಿದ್ದೀವಿ. ದಯವಿಟ್ಟು ಓದಿ, ನೀವು ಓದಿ ಹೇಳಿ ಅವ್ರಿಗೆ ಸಿಗ್ನೇಚರ್ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ರಾಯಚೂರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದಿದ್ದೀವಿ. ಇವತ್ತು ಈ ಕಾರ್ಯಕ್ರಮ ಏನೆಲ್ಲ ನಡೀತು, ಎಲ್ಲಿಂದ ಪಾದಯಾತ್ರೆ ಆರಂಭಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀ ಸೋಮಸುಂದರ್ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪಕ್ಷದ ರಾಜ್ಯ ಸಮಿತಿ ಹಲವಾರು ಜನ ಮುಖಂಡರ ಜೊತೆಗೆ ಪಕ್ಷದ ಎಲ್ಲ ಸೈನಿಕರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ರಾಯಚೂರು ಜಿಲ್ಲೆಯವರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಮನವಿಯ ವಿಷಯ ಏನಂದರೆ, ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ದಲಿತರ ಮೇಲಿನ ದೌರ್ಜನ್ಯ, ಮಹಿಳೆಯರ ಅತ್ಯಾಚಾರ, ಕೊಲೆ ಪ್ರಕರಣಗಳ ಆರೋಪಿಗಳಿಗೆ ಕಠಿಣ ಶಿಕ್ಷೆ, ಭ್ರಷ್ಟ ಅಧಿಕಾರಿಗಳ ಅಮಾನತು ಹಾಗೂ KRS ಪಕ್ಷದ ಕಾರ್ಯಕರ್ತರ ಮೇಲಿನ ದೌರ್ಜನ್ಯ ತಡೆಯುವಂತೆ ಆಗ್ರಹಿಸುವುದರ ಕುರಿತಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದು, ದಲಿತರು, ಮಹಿಳೆಯರು ಮತ್ತು ದುರ್ಬಲ ವರ್ಗದವರ ಮೇಲೆ ಸರಣಿ ದೌರ್ಜನ್ಯಗಳು, ಅತ್ಯಾಚಾರಗಳು ಹಾಗೂ ಕೊಲೆಗಳು ಎಗ್ಗಿಲ್ಲದೆ ನಡೆಯುತ್ತಿರುವುದು ತೀವ್ರ ಆತಂಕಕಾರಿಯಾಗಿದೆ. ಜನರ ತೆರಿಗೆ ಹಣದಿಂದ ಸಂಬಳ ಪಡೆಯುವ ಪೊಲೀಸ್ ಮತ್ತು ಜಿಲ್ಲಾಡಳಿತ ವ್ಯವಸ್ಥೆಯು ಜನರಿಗೆ ರಕ್ಷಣೆ ಕೊಡುವ ಬದಲು ಮೌನ ವಹಿಸಿರುವುದು ಅಕ್ಷಮ್ಯ ಅಪರಾಧ ಎನ್ನುವಂಥದ್ದು ಕಾಣ್ತಾ ಇದೆ. ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಿರುವ ಘಟನೆಗಳು ನೋಡೋದಾದ್ರೆ, ಸಿರ್ವಾರ ತಾಲೂಕಿನ ವಕ್ರಾಣಿ ಗ್ರಾಮದ ದಲಿತ ವಿದ್ಯಾರ್ಥಿನಿ ಅಶ್ವಿನಿ ಮೇಲಿನ ಅತ್ಯಾಚಾರ ಮತ್ತು ಭೀಕರ ಕೊಲೆ, ಲಿಂಗಸೂರು ತಾಲೂಕಿನ ಕರಡಕಲ್ ಗ್ರಾಮದ ರಾಣಿಮ್ಮ ಎಂಬ ಮಹಿಳೆಯ ನಾಪತ್ತೆ, ಅತ್ಯಾಚಾರ ಹಾಗೂ ಬರ್ಬರ ಹತ್ಯೆ, ದೇವದುರ್ಗ ತಾಲೂಕಿನ ಸುಂಕೇಶ್ವರ ಗ್ರಾಮದ ಭೂಮಾನಂದ ಎಂಬ ಯುವಕನ ಬರ್ಬರ ಹತ್ಯೆ, ಕಲ್ಯಾಣ ಕರ್ನಾಟಕ ಭಾಗದ ಹಿಂದುಳಿದ ಜಿಲ್ಲೆಯಾದ ರಾಯಚೂರಿನಲ್ಲಿ ದಲಿತರ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಸರ್ಕಾರ ಬಿಡುಗಡೆ ಮಾಡುತ್ತಿರುವ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಭ್ರಷ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಲೂಟಿ ಮಾಡುತ್ತಿದ್ದಾರೆ. ಈ ಭ್ರಷ್ಟಾಚಾರವನ್ನು ಪ್ರಶ್ನಿಸುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ KRS ಪಕ್ಷದ ಸೈನಿಕರು ಮತ್ತು ಪದಾಧಿಕಾರಿಗಳನ್ನ ಹತ್ತಿಕ್ಕಲು
ಸುಳ್ಳು ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದೆ. ದಿನಾಂಕ 13/3/2025 ಮಾನ್ವಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಅಧಿಕಾರಿಗಳೇ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿರುವುದು ಹಾಗೂ ಸಿಂಧನೂರಿನಲ್ಲಿ ನಡೆದ ಘಟನೆಗಳು ಆಡಳಿತದ ದರ್ಪ ಮತ್ತು ದುರಾಡಳಿತಕ್ಕೆ ಸಾಕ್ಷಿಯಾಗಿವೆ. ನಮ್ಮ ಪ್ರಮುಖ ಬೇಡಿಕೆಗಳು ಆರೋಪಿಗಳ ಶೀಘ್ರ ಬಂಧನ ಮತ್ತು ಗಲ್ಲು ಜೀವಾವಧಿ ಶಿಕ್ಷೆ ಆಗಬೇಕು. ಅಶ್ವಿನಿ ಮತ್ತು ರಾಣಮ್ಮ ಹಾಗೂ ಭೂಮಾನಂದರ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣಗಳ ಎಲ್ಲಾ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆಯಾಗುವಂತೆ ತ್ವರಿತಗತಿಯಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಬೇಕು. ಎರಡನೇದು, ಪೊಲೀಸ್ ಇಲಾಖೆಯ ಹೊಣೆಗಾರಿಕೆ, ಕರ್ತವ್ಯ ಲೋಪವೆಸಗಿದ ಮತ್ತು ಭ್ರಷ್ಟರಿಗೆ ಬೆಂಬಲ ನೀಡುತ್ತಿರುವ ಪೊಲೀಸ್ ಅಧಿಕಾರಿಗಳ ಮೇಲೆ ಸೂಕ್ತ ಶಿಸ್ತು ಕ್ರಮ ಜರುಗಿಸುವಂತದ್ದು. ಮೂರನೇ ವಿಚಾರ, ಅನುದಾನ ದುರ್ಬಳಕೆ ತನಿಖೆ ಆಗಬೇಕು. SC ST ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅನುದಾನವನ್ನ ಲೂಟಿ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು. ನಾಲ್ಕನೇ ಅಂಶ, ಸುಳ್ಳು ಪ್ರಕರಣಗಳ ರದ್ದತಿ. ಭ್ರಷ್ಟಾಚಾರವನ್ನ ಬಯಲಿಗೆಳೆಯುವ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ ದಾಖಲಾಗಿಸಿರುವ ಸುಳ್ಳು ಪ್ರಕರಣಗಳನ್ನ ಕೂಡಲೇ ಹಿಂಪಡೆಯಬೇಕು ಮತ್ತು ಮಾನ್ವಿ ಹಾಗೂ ಸಿಂಧನೂರಿನಲ್ಲಿ ಹಲ್ಲೆ ನಡೆಸಿದ ಆರೋಪಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಜಿಲ್ಲಾಡಳಿತವು ಈ ಮೇಲಿನ ಎಲ್ಲ ನಮ್ಮ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಜಿಲ್ಲಾದ್ಯಂತ ಬೃಹತ್ ಮತ್ತು ಉಗ್ರ ಜನಾಂದೋಲನವನ್ನ ರೂಪಿಸಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಸುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗೂ ರಾಜ್ಯ ಉಪಾಧ್ಯಕ್ಷರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿಗಳಾದಂಥ ಸೋಮಸುಂದರ್ ಅವರು. ಸರ್, ಈಗ ಏನು ವಿಚಾರ ಇದೆ, ಒಂದು ಕಡೆ ಪೊಲೀಸರಿಗೆ ಕರೆ ಮಾಡಿ ನಮಗೆ ನ್ಯಾಯ ಕೊಡಿ ಅಂತ ಹೇಳಿದ್ರೆ ಅವ್ರು ಪೊಲೀಸರು ಹೋಗಿದ್ದಾನೆ ಅತ್ಯಾಚಾರ ಆಯಿತು ಅಂತ ಬಂದಿರ್ತಾನೆ. ಇನ್ನೊಂದು ಕಡೆ ಈ ಸುಮ್ಮನೆ ಯಾವುದು ನ್ಯಾಯಪರವಾಗಿ ಹೋರಾಡುವಂಥವ್ರ ಮೇಲೆ ಹೇಳ್ತಾರೆ ಇಲ್ಲ, ನಿಮ್ಮ ಇಲಾಖೆನಲ್ಲೇ ಇರುವಂಥವ್ರು ನಿಮ್ಮ ಅಂದ ಕೆಲಸ ಹೋದರೆ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವ್ರು ಮಾಡ್ತಾ ಇರುವಂಥ ಒಂದು ನೀತಿ ಕೆಲಸಗಳನ್ನು ಗಮನಿಸಬೇಕು. ವಿಚಾರದಲ್ಲಿ ನೀವು ಒಂದಿಷ್ಟು ಕಠಿಣ ಕ್ರಮ ತಗೊಳ್ಬೇಕು. ಹಿರಿಯ ಅಧಿಕಾರಿಗಳಿದ್ದರೆ ನೀವೆಲ್ಲ ಅದ್ರ ಬಗ್ಗೆ ಒಂದಿಷ್ಟು ಗಮನ ಕೊಟ್ಟರೆ ನ್ಯಾಯದ ಪರವಾಗಿ ಹೋರಾಡುವಂಥವರಿಗೆ ನ್ಯಾಯ ಸಿಗುತ್ತೆ, ಅನ್ಯಾಯ ಮಾಡೋದಕ್ಕೆ ನಿಂತಿರುವಂಥವರಿಗೆ ಶಿಕ್ಷೆ ಆಗುತ್ತೆ ಅಂತ ನಾವು ತಿಳ್ಕೊಳ್ತಾ ನಮ್ಮ ಬನ್ನಿ ಎಲ್ಲ ಫೋಟೋ ಫೋಟೋ ತೆಗೆದು ಇಲ್ಲಿ ಬನ್ನಿ, ನೋಡಿ ಇಲ್ಲಿ ಬನ್ನಿ ಸ್ವಲ್ಪ ನನ್ನ ಹೆಸರು ಜಿಲ್ಲಾ ಅಧ್ಯಕ್ಷರು ವಿಜಯಪುರ ಅಂತ ಬಂದಿರೋರು. ಇವತ್ತು ಅವರ ಉಪಾಧ್ಯಕ್ಷರ ಕಾರ್ಯಾಧ್ಯಕ್ಷರು ನಾವು ಕೃಷ್ಣಪೇಟೆ ಅಂತ ಹೇಳಿ ಜಿಲ್ಲೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ರಾಜ್ಯ ಉಪಾಧ್ಯಕ್ಷರು ಮತ್ತು ರಾಯಚೂರು ಜಿಲ್ಲಾ ಉಸ್ತುವಾರಿ ಸೋಮಸುಂದರ್ ಅವರೇ ಮತ್ತು ರಾಯಚೂರು ಜಿಲ್ಲೆಯ KRS ಪಕ್ಷದ ಪದಾಧಿಕಾರಿಗಳೇ, ಈ ದಿವಸ ನಮ್ಮ SP ಸಾಹೇಬರ ಕಚೇರಿಗೆ ಬಂದ್ಬಿಟ್ಟು ರಾಯಚೂರು ಜಿಲ್ಲೆಯಲ್ಲಿ ಸಂಭವಿಸಿರ್ತಕ್ಕಂತಹ 3 ದಲಿತ ವ್ಯಕ್ತಿಗಳ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವದುರ್ಗ ತಾಲೂಕು ಸಂಕೇಶ್ವರ ಗ್ರಾಮದಲ್ಲಿ ನಡೆರ್ತಕ್ಕಂಥ ಭೂಮಾನಂದ ಕೊಲೆ ಆಗಿರ್ತಕ್ಕಂಥದ್ದು, ನಂತರ ಸಿರುವಾರ ತಾಲೂಕಿನ ಒಬ್ಬ ಯುವತಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿರ್ತಕ್ಕಂಥ ಪ್ರಕರಣ ಮತ್ತು ಲಿಂಕ್ನಲ್ಲಿ ಸಹ ಒಬ್ಬ ಗೃಹಿಣಿಯ ಕೊಲೆ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವು ನ್ಯಾಯವನ್ನು ಬೇಡಿಕೆಯನ್ನು ಇಟ್ಬಿಟ್ಟು ತಾವನ್ನು ಮನವಿ ಪತ್ರ ಕೊಟ್ಟಿದ್ರಿ. ಈ 3 ಪ್ರಕರಣಗಳನ್ನು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಗೊತ್ತಾದ ತಕ್ಷಣವೇ ನಾವು ಕಾರ್ಯಪ್ರವೃತ್ತರಾಗಿ ಈ ಬಗ್ಗೆ ದೂರು ಪಡೆದುಕೊಂಡು 3 ಪ್ರಕರಣಗಳಲ್ಲಿ 24 ಗಂಟೆಗಳ ಒಳಗಾಗಿ ಆರೋಪಿತರನ್ನು ಪತ್ತೆ ಮಾಡಿ ದಸ್ತಗಿರಿ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತಕ್ಕಂಥ ಕೆಲಸ ಆಗಿದೆ. ಈ 3 ಪ್ರಕರಣವನ್ನು ಸರ್ಕಾರದ ನಿಯಮಾವಳಿಗಳ ಪ್ರಕಾರ ನಾಗರಿಕ ಜಾರಿ ನಿರ್ದೇಶನಾಲಯದ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ವಿ. ಅಲ್ಲಿ DSP ಮಟ್ಟದ ಅಧಿಕಾರಿಗಳು ಒಬ್ಬರು ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಇದನ್ನು ಸಮರ್ಪಕವಾಗಿ
ತನಿಖೆಯನ್ನು ಮಾಡಲಿಕ್ಕೆ ಈಗಾಗಲೇ ಅವರ ಮೇಲಧಿಕಾರಿಗಳು ಮತ್ತು ನಮ್ಮ ಮೇಲಧಿಕಾರಿಗಳು ಸಹ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ಸ್ಥಳೀಯ ಪೊಲೀಸರು ಸಹ ಅವ್ರಿಗೆ ತನಿಖೆಯಲ್ಲಿ ಏನೆಲ್ಲ ತಾಂತ್ರಿಕ ಸಹಕಾರ ಬೇಕಾಗಿದೆ, ಅದೇ ರೀತಿ ವೈಜ್ಞಾನಿಕ ಸಾಕ್ಷ್ಯಗಳನ್ನು ಸಂಗ್ರಹಕ್ಕೆ ಬೇಕಾಗ್ತಕ್ಕಂಥ ದಂಡಗಳು ಮತ್ತು ನಮ್ಮ ಮ್ಯಾನ್ ಪವರ್ ಅವರಿಗೆ ಸಂಪೂರ್ಣ ನಮ್ಮ SP ಸಾಹೇಬ್ ಅವರಿಗೆ ಒದಗಿಸಿದರೆ ಮುಂದೆನೂ ಸಹ ಒದಗಿಸ್ತಾ ಇದ್ದೀವಿ. ಇದು ಅದು ತನಿಖೆ ಆಗ್ತಕ್ಕಂಥದ್ದು. ಎರಡನೇದು, ಆ 3 ಕುಟುಂಬಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಉದ್ದೇಶದಿಂದ ಆ ಘಟನೆಯ ಸಂಭವಿಸಿದ ದಿನಾಂಕದಿಂದಲೂ ನಾವು ಅವರಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸಲಾಗಿದೆ. ಆನಂತರ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಮತ್ತು SC ಮತ್ತು ST ಸಮುದಾಯದ ಮಧ್ಯೆ ಅವರಿಗೆ ರಕ್ಷಣೆ ಮಾಡೋ ಸಲುವಾಗಿಯೇ ಪ್ರತಿ ತಿಂಗಳು ಪೊಲೀಸ್ ಠಾಣೆ ಮಟ್ಟದಲ್ಲಿ ಹಣದ ಉಪವಿಭಾಗ ಮಟ್ಟದಲ್ಲಿ ಆಯಾ ಮುಖಂಡಗಳನ್ನು ಕರೆಸಿಬಿಟ್ಟು ಅವರ ಮೀಟಿಂಗ್ ಸಹ ಮಾಡ್ತಾಯಿದ್ವಿ. ನಾವು ಸಹ ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಯಾವುದೇ ಸಮುದಾಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ವ್ಯಕ್ತಿಯಿಂದ ಯಾರಿಗಾದ್ರೂ ಪ್ರಾಣಾಪಾಯ ಇತ್ತು ಅಂದರೆ ಅಥವಾ ಯಾರಿಗಾದರೂ ಬೆದರಿಕೆ ಇತ್ತು ಅಂದರೆ ಅದನ್ನು ನಮಗೆ ಮಾಹಿತಿಯನ್ನು ಕೊಡಿ, ನಾವು ಖಂಡಿತ ಕಾನೂನಿಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತೀವಿ. ಮತ್ತು ಈ ಒಕ್ರಾಣಿ ವಿಚಾರದಲ್ಲಿ ಮಹಿಳೆಯ ಪ್ರಕರಣವನ್ನು ದೂರ ದಾಖಲು ಮಾಡಲಿಕ್ಕೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂತಹ 4 ಜನ ಪೊಲೀಸರ ವಿರುದ್ಧ ಈಗಾಗಲೇ SP ಸಾಹೇಬರು ಅಮರದಲ್ಲಿಟ್ಬಿಟ್ಟು ಅವರಿಗೆ ಇಲಾಖೆ ವಿಚಾರಣೆ ಸಹ ಆದೇಶಿಸಿದ್ದಾರೆ. ಆಮೇಲೆ ಪೊಲೀಸ್ ಇಲಾಖೆ ಮತ್ತು ಎಲ್ಲ SP ಸಾಹೇಬರು ಹಿಡಿದು ಎಲ್ಲ ಅಧಿಕಾರಿಗಳು ಈ ನೊಂದಂತಹ ಕುಟುಂಬ ಅಷ್ಟೇ ಅಲ್ಲ, ಸಂಪೂರ್ಣ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಸಮಸ್ಯೆಗಳಿಗೆ ಮತ್ತು ಅವರಿಗೆ ನಾವು ಬೆಂಬಲವಾಗಿ ನಾವು ನಿಂತು ಅವರಿಗೆ ಸೂಕ್ತ ರಕ್ಷಣೆಯನ್ನು ಕೊಡ್ತೀವಿ. ತಾವು ಶಾಂತಿ ರೀತಿಯಿಂದ ಬಂದು ತಾವು ಮನವಿ ಪತ್ರ ಕೊಟ್ಟಿದ್ವಿ ಮತ್ತು ಇದೇ ರೀತಿ ಯಾವತ್ತೂ ಸಹ ಶಾಂತಿಯನ್ನು ಪಾಲಿಸ್ತಕ್ಕಂಥದ್ದಕ್ಕೆ ಎಲ್ಲರೂ ಸಹ ಸಹಕಾರ ಕೊಡಬೇಕಂತ ಕೇಳಿಕೊಂಡು ಈ ಮನವಿ ಪತ್ರವನ್ನು ನನ್ನ SP ಸಾರಿಗೆ ನಾನು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ತಮಗೆ ಸಹ ತುಂಬ ಧನ್ಯವಾದಗಳು ಸರ್. ಆಮೇಲೆ ಪ್ರತಿ ತಿಂಗಳ 2ನೇ ಭಾನುವಾರ ದಲಿತರ ಸಭೆ ಅಂತ ಏನಿದೆ ಅದು ಇವತ್ತಿನವರೆಗೆ ನಿರಂತರವಾಗಿ ಯಾರೂ ಕೂಡ ಕರ್ನಾಟಕದ ಯಾವ ಪೊಲೀಸ್ ಠಾಣೆ ಯಾವ ಪೊಲೀಸ್ ಅಧಿಕಾರಿಗಳು ಕೂಡ ನಿರಂತರವಾಗಿ ಮಾಡಿಲ್ಲ. ಮೊನ್ನೆ ಪ್ರಿಯಾಂಕ ಖರ್ಗೆ ಅವರು ಮೊದಲ ಬಾರಿಗೆ ಒಬ್ಬ ಗೃಹ ಸಚಿವರಾಗಿ ಅದರ ಬಗ್ಗೆ ಬಾಯ್ಬಿಟ್ಟಿರೋದು. ನಾವು ಸುಮಾರು 1 ವರ್ಷದಿಂದ ಬೇರೆ ಬೇರೆ ಕಡೆ SC ST ಘಟಕ KRS ಪಕ್ಷದ SC ST ಘಟಕ ಹಲವಾರು ಪೊಲೀಸ್ ಠಾಣೆಗೆ ಹೋಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಇವತ್ತು ಈ ದೌರ್ಜನ್ಯಗಳು ಏನು ನಡೀತಾ ಇದೆ, ನೀವು ಆ ಕುಟುಂಬಕ್ಕೆ ಒದಗ್ತಾ ಇದ್ದೀರಿ, ಒಂದು ಬೆನ್ನೆಲುಬಾಗಿ ನಿಂತಿದ್ದೀರಿ ಅನ್ನುವಂಥ ಸಂದೇಶ ಜನಕ್ಕೆ ತಲುಪಿದರೆ, ಕುಟುಂಬಕ್ಕೆ ತಲುಪೋ ಜೊತೆಗೆ ಸಮಾಜಕ್ಕೆ ತೋರಿಸಿದ್ದಿದ್ರೆ ಈ ದೌರ್ಜನ್ಯಗಳು ಆಗ್ತಾ ಇರಲಿಲ್ಲ. ಅಂದರೆ ನೀವು ಪ್ರತಿ ತಿಂಗಳ 2ನೇ ಭಾನುವಾರ ಪ್ರತಿ ಒಂದು ಪೊಲೀಸ್ ಠಾಣೆ, ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಪೊಲೀಸ್ ಠಾಣೆಗಳು ಇದೆ ಸರ್? ರಾಯಚೂರು ಜಿಲ್ಲೆಯಲ್ಲಿ 28 ಪೊಲೀಸ್ ಠಾಣೆಗಳು, ಪ್ರತಿ ಒಂದು ಠಾಣೆ ವ್ಯಾಪ್ತಿಯೊಳಗೆ ಕೂಡ ಪ್ರತಿ ತಿಂಗಳು ಕೂಡ ಭಾಳ ಕಡೆ ಏನಾಗ್ತಾ ಇದೆ ಅಂತಂದರೆ, ನೀವು ಆಯೋಜನೆ ಮಾಡಿರಿ, ನಾವು ಬಂದು ಮಾತಾಡ್ತೀವಂತ. ನಾವು ಯಾರು ಕೂಡ ಆಯೋಜನೆ ಮಾಡುವಂಥದ್ದಲ್ಲ, ನೀವು ಪೊಲೀಸ್ ಇಲಾಖೆನೇ ಅದು ಆಯೋಜನೆ ಮಾಡಬೇಕು. ಇಲ್ಲಿ ದಲಿತರು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಗೆಸ್ಟ್ ಆಗಿ ಬಂದು ನಿಮ್ದೇನು ಇದೆ ರೂಲ್ಸು ಅದನ್ನು ಹೇಳ್ಬೇಕು. ದಲಿತರ ಪರವಾಗಿ ಪ್ರತಿ ತಿಂಗಳ 2ನೇ ಭಾನುವಾರ ಇದನ್ನು ಸಭೆ ಮಾಡ್ಬೇಕಂತ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ. ನಿಮಗೆ ಏನೇ ತೊಂದರೆ, ಪೊಲೀಸ್ ಇಲಾಖೆಯ ಒಂದು ತೊಂದರೆ ಅಲ್ಲ, ಈ ದಲಿತರ ಸಭೆ ಒಳಗೆ ದಲಿತರದ್ದು ಅಂತಂತಂದರೆ ಪೊಲೀಸ್ ಇಲಾಖೆ ಮಾಡುವಂಥ ಒಂದೇ ಒಂದು ಕೆಲಸ ಅಲ್ಲ, ಅದರ ಬಿಹೈಂಡ್ ಏನೆಲ್ಲ ಆಗ್ತಾ ಇದೆ, ಯಾವುದೇ ದೌರ್ಜನ್ಯಗಳು ಆಗ್ತಾ ಇದ್ರು ಕೂಡ ಅಥವಾ ಸರ್ಕಾರದಿಂದ ಯಾವುದೇ ಸವಲತ್ತಿನಿಂದ ಹೊರಗಡೆ ಉಳಿದಿದ್ದಾರೆ ಅಂದರೆ, ಇವತ್ತೇನು ಅಶ್ವಿನಿ ಅಂತಂತಂದು ಆ ಅಶ್ವಿನಿ ಇವತ್ತು 80 ವರ್ಷದ ನಂತರ ಕೂಡ ಸ್ವಾತಂತ್ರ್ಯ ಬಂದು ಬಹಿರ್ದೇಶಿಗೆ ಬಯಲಿಗೆ ಹೋಗ್ಬೇಕಾಗತ್ತ. ಅದನ್ನೇ ಇವತ್ತು ನೀವು ಕಟ್ಟುನಿಟ್ಟಾಗಿ ಪ್ರತಿ ತಿಂಗಳ 2ನೇ ಭಾನುವಾರ ನೀವು ಸಭೆಗಳನ್ನು ಮಾಡಿದ್ದಿದ್ರೆ ಆ ಮಗು ಹೇಳ್ತಾ ಇತ್ತು, ನಮ್ಮ ಮನೆಯೊಳಗೆ ಒಂದು ಶೌಚಾಲಯ ಇಲ್ಲ, ಆ ಶೌಚಾಲಯವನ್ನು ಕಟ್ಟಿಸ್ಕೊಡ್ರಿ ಅಂತಂದು ನೀವು ನಿಮ್ಮ ಮೂಲಕ ಒಂದು ಏನು ಅರ್ಜಿ ಬರೆದು ಇಂಥವ್ರು ನಾವು ಏನು ದಲಿತ ಸಭೆಗಳನ್ನು ಮಾಡಿದಾಗ ಇಂತಿಂಥ ಕೋರಿಕೆಗಳನ್ನು ಮನವಿಗಳನ್ನು ನಮಗೆ ಕೊಟ್ಟಿದ್ದಾರೆ, ಇದನ್ನು ಪರಿಹಾರ ಮಾಡಬೇಕಂತಂದು ನಿಮ್ಮ ಮೂಲಕ ಪೊಲೀಸ್ ಇಲಾಖೆ ಮೂಲಕ ಹೋದಾಗ ಅದು ಎಲ್ಲ ಕೂಡ ನೀಟ್ ಆಗ್ತದೆ. ದಯವಿಟ್ಟು ಈ ತಿಂಗಳ ಆದೇಶ ಹೊರಡಿಸ್ರಿ. ಎಲ್ಲ ಠಾಣೆಗಳು ಕಟ್ಟುನಿಟ್ಟಾಗಿ ಏನು ಪ್ರತಿ ತಿಂಗಳ 2ನೇ ಭಾನುವಾರ, ಯಾವತ್ತು ದಯವಿಟ್ಟು ಬೇಡ ಸರ್, ಯಾವತ್ತು ಬೇಡ. 2ನೇ ಭಾನುವಾರ ಅಂತಂದರೆ ಏನು ಇಲ್ಲಿ ಕೊಪ್ಪಳ ರಾಯಚೂರು ಜಿಲ್ಲೆ ಒಳಗಿರುವಂಥ ಎಲ್ಲ ದಲಿತರಿಗೆ ಗೊತ್ತಾಗಲಿ, ಇವತ್ತು ನಮ್ಮದು ದಲಿತ ಸಭೆ ಅಂತಂದು ಮಾಡ್ತಾ ಇದ್ದಾರೆ ಪೊಲೀಸರು, ಅವ್ರ ಜೊತೆ ನಿಂತುಕೊಳ್ಬೇಕು, ನಮಗೆ ಸಿಗಬೇಕಾದಂಥ ನ್ಯಾಯದ ಹಕ್ಕುಗಳನ್ನು ನಾವು ಪಡ್ಕೊಳ್ಬೇಕಂತ ದಯವಿಟ್ಟು ಅದನ್ನು ಏನು ಒಂದು ಆದೇಶ ಅಂತಂದು ಪ್ರತಿ ಪೊಲೀಸ್ ಠಾಣೆಗೆ ಸಂದೇಶ ಕಳಿಸ್ರಿ ಅಂತಂದು. ಹೇಳಿದ್ರಿ ಸರ್, ಅವರು ಇವಾಗ ಅವ್ರು ಬೇಜವಾಬ್ದಾರಿಯಿಂದ ಕೇಸ್ ತಗೊಳ್ದಿರೋದಕ್ಕೆ ಅಮಾನತ್ ಮಾಡಿದ್ದೀವಿ ಅಂತ. ಇದು ಮತ್ತೆ 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 ಆಗ್ತಾನೆ ಇರುತ್ತೆ. ಯಾಕೆ ನೀವು ಬೇಜವಾಬ್ದಾರಿಯಿಂದ ಕೇಸ್ ತಗೊಂಡಿಲ್ಲ ಅಂದರೆ ಇಂಥವು
ಬೇಜಾರು ಆಗ್ತಾ ಇದೆ. ಅದರಲ್ಲಿ ಅವ್ರನ್ನ ಅಮಾನತಲ್ಲ ವಚನೆ ಮಾಡಬೇಕು, ಅದು ಬೇಜವಾಬ್ದಾರಿ. ಈಗ ಅಧಿಕಾರಿಗಳು 4 ನಿಮಿಷದಲ್ಲಿ ಇವರು 3ಕ್ಕೆ ಉತ್ತರ ಕೊಟ್ಟರು ಸರ್. 4ನೇ ಅಂಶಕ್ಕೆ ಉತ್ತರ ಕೊಟ್ಟಿಲ್ಲ. ಅದನ್ನೇ ನಾನು ಹೇಳಕ್ ಬಂದೆ. ಒಂದೇ ತಾಲೂಕಲ್ಲ ಸರ್, ಆಲ್ಮೋಸ್ಟ್ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲಿ ಒಂದಿಷ್ಟು ತಡ್ರಿ, ಅವ್ರು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಇದ್ರ ಬಗ್ಗೆ ದೂರು ದಾಖಲಾಗಿರುತ್ತೆ. ದೂರು ದಾಖಲಾದಾಗ ಪ್ರಕರಣವನ್ನು ನಿಯಮಾನುಸಾರ ಪ್ರಕರಣ ದಾಖಲು ಮಾಡ್ಕೊಂಡಿರ್ತಾರೆ. ನಿಯಮಾನುಸಾರ ತನಿಖೆ ಆಗಿರುತ್ತೆ. ಅದು ನ್ಯಾಯಾಲಯಕ್ಕೆ ನಾವು ದೋಷಾರೋಪಣಾ ಪತ್ರ ಅಥವಾ ತನ್ನ ಅಂತಿಮ ತನಿಖೆ ಅವರಿಗೆ ಸಲ್ಲಿಸಿರ್ತಾರೆ. ಅದನ್ನು ನ್ಯಾಯಾಲಯದಲ್ಲೇ ವಿಚಾರಣೆ ಆಗುತ್ತೆ. ಇನ್ನೊಂದು ಸರ್, KRS ಪಕ್ಷ ಇವತ್ತು ಸತ್ಯ ನ್ಯಾಯ ನೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ನೀವು ಬೇರೆ ಬೇರೆ ವಿಚಾರದಲ್ಲಿ ಸ್ವಲ್ಪ ತಡೆದು ವಿಳಂಬ ಮಾಡಿ ಅದನ್ನ ಅಳೆದು ತೂಗಿ ಅಥವಾ ಅವ್ರನ್ನ ಇವ್ರನ್ನ ಭೇಟಿ ಮಾಡಿ ಮಾಡುವಂಥದ್ದು ಒಂದೊಂದ್ಸರಿ ಆಗ್ತದೆ. ಆದರೆ KRS ಪಕ್ಷದವರು ಬಂದಾರ, ನಮ್ಮ ವಿರುದ್ಧ ಯಾರು ಕೊಡಕ್ಕೆ ಬಂದಾರ ಅಂದ್ರೆ ಇಮಿಡಿಯೇಟ್ FIR ಮಾಡೋದು, ಇಮಿಡಿಯೇಟ್ ಆಗಿ ಅವ್ರನ್ನ ಯಾರ ಮೇಲೆ ಆಕ್ಷನ್ ಮಾಡೋದು. ದಯವಿಟ್ಟು ಸರ್ ಇದು ಆಗ್ಬಾರ್ದು ಸರ್. ಮುಂದೆ ಅಲ್ಲ ಆಗ್ತಾ ಇದೆ ಸರ್. ನಾವು ಕಣ್ಣಾರೆ ಕಣ್ಣಿಗೆ ಅನುಭವಿಸಿದ್ದೀವಿ ಸರ್. ನಾವು ಅನುಭವಿಸಿದ್ದೀವಿ ಸರ್. ಕೇಳಪ್ಪ, ಹೇಳು, ನೀನು ಹೇಳಿದ್ದೆ ಸತ್ಯ ಅಲ್ಲ. ನೀನ್ ಹೇಳಿದ್ದೆ ಸತ್ಯ ಅಲ್ಲ. ಆಗಿದೆ ಸರ್. ಇವತ್ತು ಕೇಸ್ ಆಗಿದೆ ನಮ್ಮೂರ ಮೇಲೆ. ಇವತ್ತು ನೀನ್ ಕೇಳ್ತೀನಿ ಅಂದ್ರೆ ಮಾತಾಡ್ತೀನಿ, ಇಲ್ಲ ನಾನು ಹೋಗ್ತೀನಿ. ಬಂದಿದ್ದೀವಿ ಸರ್. ಹೇಳಿ ನೀನ್ ಹೇಳಿದ ಪ್ರಕಾರ ಅವ್ರನ್ನ ಇವ್ರನ್ನ ಕರೆಸಿ ಮಾತಾಡಿ ಪ್ರಾಮಾಣಿಕವಾಗಿ ನ್ಯಾಯ ಸಿಗ್ತಾ ಇಲ್ಲ ಸರ್. ನೋವಿದೆ, ನೊಂದಿದ್ದಾರೆ ಜನಗಳು. ನಾವು ನೊಂದಿದ್ದೀವಿ KRS ಪಾರ್ಟಿ ಅವರು ದಾಖಲು ಮಾಡ್ಬೇಕಾಗುತ್ತೆ. ಪ್ರಕರಣ ದಾಖಲು ಮಾಡಿಬಿಟ್ಟು ಅದು ನಿಜ ಇತ್ತು ಅಂದ್ರೆ ಚಾರ್ಜ್ ಶೀಟ್ ಮಾಡ್ತಾರೆ, ಸುಳ್ಳು ಇದ್ರೆ ಬಿ ರಿಪೋರ್ಟ್ ಕೊಡ್ತಾರೆ. ಅಥವಾ KRS ಪಕ್ಷದವರು ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಒಂದು ಅರ್ಥ ಆಯ್ತಾ? ಮನವಿ ಮಾಡಿದ್ವಿ ಸರ್. ಇದು ಸುಳ್ಳು ಅಂತ ಹೇಳಿ ಸುಳ್ಳಿದ್ರೆ ಬಿ ರಿಪೋರ್ಟ್ ಹಾಕ್ತಾರೆ. ಎಲ್ಲಾ ಸಾಕ್ಷಿಗಳನ್ನು ಕೊಟ್ಟಿದ್ವಿ ಸರ್. ಸುಮ್ಮನೆ ರೌಡಿ ಶೀಟರ್ ಅಂತ ಆಗ್ತಾರೆ. ಏನ್ ಮಾಡಿದ್ರಿ ಸರ್? ನನಗೆ ರೌಡಿ ಶೀಟರ್ ಅಂತ ಪದಾಧಿಕಾರಿಗಳಿಗೆ ಒಂದ್ ನಿಮಿಷ ವಿಚಾರಿಸ ಎಲ್ಲಾ ವಿಷಯಗಳು ಪದಾಧಿಕಾರಿಗಳಿಗೆ ಬ್ರದರ್ ಒಂದ್ ನಿಮಿಷ ಕೇಳ್ರಿ. ನಿರ್ಬಂಧನ ಪರಿಚಯ ಹೆಸರು ಪೈನಿಮ್ ಕೇಳಿದ್ದೀನಿ. ಆಲ್ಮೋಸ್ಟ್ ಈಗ ಎಲ್ಲಾ ವಿಷಯಗಳು ಇಲ್ಲಲ್ಲ, ಕೆಲವೊಂದು ಒಂದೊಂದು ಟಾಪಿಕ್ ಹೇಳ್ರಿ ಸರ್. ಒಂದೇ ಟಾಪಿಕ್ ಸಮಸ್ಯೆ ಇದೆ ಸರ್ ನಮ್ಮ ಜಿಲ್ಲೆಯಲ್ಲಿ. ಸರ್ ರೆಸ್ಪಾನ್ಸ್ ಕೊಡಂಗಿಲ್ಲ ಅಂತಂದ್ರೆ ಮೊನ್ನೆ SP ಸರ್ ಹತ್ರ ಭೇಟಿಯಾಗಿ ಹೋಗಿದ್ದೀವಿ. ರೆಸ್ಪಾನ್ಸ್ ಕೊಡಂಗಿಲ್ಲ ಅಂತಂದ್ರೆ ಸರ್ ಜನರು ಬರೋದು ನಿಮ್ಮ ಹತ್ರ ಸಮಸ್ಯೆ ಇದ್ದಾಗ ಮಾತ್ರ, ಬೇರೆ ವಿಚಾರಕ್ಕೆ ಬರಲ್ಲ ಸರ್. ಸಮಸ್ಯೆ ಇದ್ದಾಗ ಮಾತ್ರ ಬರ್ತಾರೆ ಸರ್. ನೊಂದಿದ್ದೀವಿ, ನೀವು ಕೇಳ್ಕೋಬೇಕು ಸರ್. ನಾವು ನೊಂದಿದ್ದೀವಿ, ಕೇಳ್ಕೋಬೇಕು ಸರ್. ದಯವಿಟ್ಟು ನಾವು ಏನ್ ನೊಂದಿದ್ದೀವಲ್ಲ ಅದನ್ನ ಕೇಳ್ಬೇಕು ಸರ್. ಸೋಮಸುಂದರ್ ಅವರೇ, ನನಗೆ 32 ವರ್ಷ ಸೇವೆ ಆಗಿದೆ. ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ್ತೀನಿ. ಇದುವರೆಗೂ ಒಬ್ಬ ವ್ಯಕ್ತಿ ನಾನು ತಪ್ಪು ಮಾಡಿನ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಒಪ್ಕೊಂಡಿಲ್ಲ. ನಾನು ತಪ್ಪು ಮಾಡಿದ ಸಾಹೇಬ್ರೆ ನಾನು ಶಿಕ್ಷೆ ಕೊಡ್ರಿ ಅಂತ ಹೇಳ್ಬಿಟ್ಟು ಕೋರ್ಟ್ನಾಗ ಹೇಳಿಲ್ಲ. ಗೊತ್ತಾಯ್ತಾ? ಇದು ವಾಸ್ತವ ಸ್ಥಿತಿ. ಇದು ಯಾರು ಸಹ ತಪ್ಪು ಮಾಡಿರ್ತಕ್ಕಂಥವ್ರು ನಾನು ತಪ್ಪು ಮಾಡಿದ ಸಾಹೇಬ್ರೆ ನನ್ನ ಮೇಲೆ ಕಾನೂನು ಕ್ರಮ ಜರುಗಿಸ್ರಿ, ಆಯ್ತು ನಾನು ತಪ್ಪು ಮಾಡಿದ್ದೀನಿ, ನಿಜ ಇದೆ, ನನ್ನ ಮೇಲೆ ಶಿಕ್ಷೆ ಮಾಡಿ ಅಂತಂದು ಯಾರೊಬ್ಬರು ಹೇಳೋದಿಲ್ಲ. ಬಟ್ ಅದಕ್ಕೆ ನಾನು ಹೇಳಿ ಅಂತಂದ್ರೆ ನಾನು ಬಯಸೋದಿಲ್ಲ. ನನಗೂ ಅದ್ರ ಬಗ್ಗೆ ಪರಿಜ್ಞಾನ ಇದೆ. ಒಂದು ಪ್ರಕರಣ ದಾಖಲಾದಾಗ ನಾವು ನಿಯಮಾನುಸಾರ ತನಿಖೆ ಮಾಡ್ತೀವಿ. ತನಿಖೆಯಲ್ಲಿ ಸಾಕ್ಷ್ಯಾಧಾರಗಳು ನೀವು ಕೊಟ್ಟಿರ್ತಕ್ಕಂಥದ್ದು ರುಜುವಾತಾಯಿತು ಅಂದರೆ ಅದನ್ನು ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಚಾರ್ಜ್ ಶೀಟ್ ಮಾಡಿರ್ತಕ್ಕಂಥ ನೀವು ಕೊಟ್ಟಿರ್ತಕ್ಕಂಥ ಕೇಸನ್ನು ನಾವು ಮನೆಯಲ್ಲಿ ಇಟ್ಕೊಡೋದಿಲ್ಲ. ಅದನ್ನು ಪ್ರತಿಯೊಂದು ಕೇಸನ್ನು ನಾವು ಒಂದು ವೇಳೆ ತಪ್ಪು ಮಾಡಿದ್ರೆ ನ್ಯಾಯಾಲಯದಲ್ಲಿ ನಿಮಗೆ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಇದೆ, ಹಕ್ಕಿದೆ. ಒಂದು ವೇಳೆ ತಪ್ಪು ಮಾಡಿದ್ರೆ ತನಿಖೆಯಲ್ಲಿ ತಪ್ಪಾಗಿತ್ತು ಅಂದ್ರೆ ಅದ್ರ ಬಗ್ಗೆ ಸಹ ನಿಮ್ಗೆ ಅಧಿಕಾರ ಹಕ್ಕಿದೆ. ಅದೇ ನಾವೇ ಫೈನಲ್ ಅಲ್ರಿ. ನ್ಯಾಯಾಂಗ ವ್ಯವಸ್ಥೆ ಬರೀ ಪೊಲೀಸ್ ವ್ಯವಸ್ಥೆ ಸೀಮಿತ ಆಗಿಲ್ರಿ. ನೀವು ಕಂಪ್ಲೇಂಟ್ ಕೊಡ್ಬೇಕು, ನಾವು ಸಾಕ್ಷ್ಯಾಧಾರ ಸಂಗ್ರಹ ಮಾಡ್ತೀವಿ, ಆಮೇಲೆ ಕೋರ್ಟ್ಗೆ ಚಾರ್ಜ್ ಶೀಟ್ ಕೊಡ್ತೀವಿ. ನೀವು ಕಂಪ್ಲೇಂಟ್ ಕೊಟ್ಟ ನಂತರ ನೀವು ಸರಿಯಾದ ಕ್ರಮಬದ್ಧವಾಗಿ ಸಾಕ್ಷಿಯನ್ನು ನುಡಿಬೇಕು ಅಲ್ಲಿ ಕೋರ್ಟಲ್ಲಿ. ಇವತ್ತಿನವರೆಗೂ 1 ವರ್ಷ ಆಯ್ತು ಕಂಪ್ಲೇಂಟ್ ತಗೊಳ್ತೀವಿ ಬ್ರದರ್. ನಮ್ಮ ಜಿಲ್ಲೆಯಲ್ಲಿ ಹಿಂದೆ ನೋಡ್ರಿ, ಹಿಂದೆ ಉಳಿದಿರೋಂತ SP ಸಾಹೇಬ್ರ ಹತ್ರ ಬಂದವರು ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಇಲ್ಲ. ದಯವಿಟ್ಟು ಅದು ಸತ್ಯ ಇದ್ರು ಸುಮ್ಮನೆ ಪದಾಧಿಕಾರಿಗಳಿಗೆ ರೌಡಿ ಶೀಟರ್ ಮಾಡುವಂತದ್ದು ಏನು ಇರಲ್ಲ. ಸಾಕ್ಷಿಗಳು ಮಾಡೋಣಲ್ಲ. ಈಗ ಎದುರುಗಡೆ ಗಮನ ಹರಿಸ್ತಾ ಇದೀವಿ ಸರ್. ಈಗ ಇದುವರೆಗೆ ಪೊಲೀಸ್ ಇಲಾಖೆಯಲ್ಲಿ ಏನೇ ತಪ್ಪಾಗಿದೆಯೋ ಮುಂದೆ ಆಗೋದಿಲ್ಲ ಅಂತ ನಾವು ಬಯಸ್ಕೊಳ್ಳೋಣ. ಪೊಲೀಸರಿಂದ ಯಾವುದೇ ತಪ್ಪಾಗೋದಿಲ್ಲ. ನಾವು ಕೂಡ ಅದ್ರ ಕಡೆಗೆ ಗಮನ ಜಾಸ್ತಿ ಕೊಡಬಾರ್ದು. KRS ಪಕ್ಷದವರು ಹೋರಾಟಗಾರರು ಸ್ವತಂತ್ರ ಹೋರಾಟ ಪೂರ್ವದಲ್ಲಿ
ಜಿಲ್ಲೆಗಳಲ್ಲಿ ಹೇಗೆ ಹೋರಾಟ ಮಾಡಿದ್ದೀವಿ ಅದನ್ನ ಮಾಡ್ತಾ ಇರೋಣ. ನಾವು ನ್ಯಾಯಬದ್ಧವಾಗಿದ್ದೀವಿ ಅನ್ನೋದನ್ನ ತೋರಿಸೋಣ. ಅದು ಮುಂದಿನ ದಿನಗಳಲ್ಲಿ ಆ ನ್ಯಾಯ ದೇವತೆ ನಮ್ಮ ಪರವಾಗಿ ನಿಲ್ತಾಳೆ ಅಂತ ಅದನ್ನು ಕೂಡ ಬಯಸೋಣ. ದಯವಿಟ್ಟು ಪೊಲೀಸ್ ಇಲಾಖೆ ಏನು ಮಾಡೋಕ್ಕಾಗಲ್ಲ. ಅವರು ದೂರು ಕೊಟ್ಟರೆ ದೂರು ತಗೋಬೇಕು ಅನ್ನೋದನ್ನ ನಾವೇ ಹೇಳ್ತೀವಿ. ಸರ್ 1 ವರ್ಷ ಆಯ್ತು ದಯವಿಟ್ಟು ದೂರು ಕೊಟ್ಟಾಗ ತಗೊಳ್ಳೋದಕ್ಕೆ 1 ವರ್ಷ ಆಯ್ತು ಸರ್ ತಗೊಂಡಿಲ್ಲ ಇದುವರೆಗೂ ತಗೊಂಡಿಲ್ಲ. ಸರ್ ಇದು ನಮ್ಮ ಜಿಲ್ಲೆಯಲ್ಲಿ ಬಹಳ ಸಮಸ್ಯೆ ಇದೆ ಸರ್. ದಯವಿಟ್ಟು ಅದಕ್ಕೆ ಹೇಳಿದೆವು, ನಮ್ಗೆ ಕೇಳ್ಕೊಬೇಡಿ. ಕೃಷ್ಣ ತುಕಲ್ಪೇಟ ಅಂತ ಹೇಳಿ ನನ್ನ ಮೇಲೇನೆ 2 ಕೇಸ್ ಇರೋದು, 2 ಸುಳ್ಳು ಕೇಸ್ಗಳು, ರೌಡಿ ಶೀಟರ್ ಅಂತ ಹೇಳಿ ಸದ್ಯ ಓಡಾಡಿದ್ದೀನಿ ಸರ್. ಕೃಷ್ಣ ತುಕಲ್ಪೇಟ ಅಂತ ಹೇಳಿ ಹಾಂ ಸರ್. ಅಲ್ಲ ರೌಡಿ ಶೀಟರ್ ಸರ್ ನಿಯಮ ಸರ್ ಏನೂ ಇಲ್ಲ ಸರ್, ಅಂತ ದಾಖಲೆಗಳು ಯಾವುದೂ ಇಲ್ಲ. ನಿನ್ನ ಪ್ರಕಾರ ಸುಳ್ಳು ಕೇಸ್ ಅದು ಸರ್ ತೋರಿಸ್ಬೇಕಲ್ಲ ಸರ್, ಏನಾದ್ರು ದಾಖಲೆ ತೋರಿಸ್ಬೇಕಲ್ಲ ಸರ್. ಅದೆಲ್ಲ ಕೋರ್ಟಲ್ಲಿ ಮಾಡೋದು ಇಲ್ಲ. ನಾವು ನೇರವಾಗಿ ಮಾಡೋಕ್ಕಾಗಲ್ಲ. ತೋರಿಸೋದನ್ನ ಥ್ಯಾಂಕ್ ಯು. ನಿನ್ನ ಪ್ರಕಾರ ಸುಳ್ಳು ಕೇಸ್, ನಿನ್ನ ಪ್ರಕಾರ ಸುಳ್ಳು ಕೇಸ್. ನಾನು ಅವ್ರ ಸರ್ ಎಷ್ಟೋ ಸಲ ಬಂದಾಗ SP ಅವ್ರನ್ನ ಭೇಟಿ ಹಾಕೇ ಬಿಡ್ತಾ ಇಲ್ಲ ಪೊಲೀಸರು. ಇಲ್ಲಿ ಇನ್ನು ಸಾಬೀತಾಗ್ಲಾರ್ದೆ ರೌಡಿ ಶೀಟರ್ ಅಂತ ಹೇಳ್ತಾರೆ ಸರ್. ಏನ್ ಸಮಸ್ಯೆ SP ಅವರಿಗೆ ಭೇಟಿ ಹಾಕೇ ಬಿಡ್ತಾ ಇಲ್ಲ ಸರ್. ಅವ್ರು ಯಾವಾಗ ಸಿಗ್ತಾರೆ ಹೇಳಿ ಸರ್, ಅದನ್ನ ದಿನಾಂಕನೇ ಅವ್ರಿಗೆ ಒಂದು ಸ್ಪೆಷಲ್ ಡೇ ತಗೊಂಡೇ ಬರೋಣ ಬಿಡಿ. ಫೋನ್ ನಂಬರ್ ಕೊಡ್ತೀನಿ. ಯಾವ ಫೋನ್ ನಂಬರ್ SC/ST ಕುಂದುಕೊರತೆ ಸಭೆಯಿಂದ ಹೇಳಿ ಸರ್, ಜಿಲ್ಲಾ ಮಟ್ಟದ ನಮ್ಮ ಮುಖಂಡರಿಗೆ ಬರ್ತಾರ ಅವಾಗ. ಅದಕ್ಕೆ ನಿಮ್ಮಲ್ಲಿ ಯಾರು ಲೇಡೀಸ್ ಇರ್ತಾರಲ್ಲ ಅವ್ರು ಮಾತಾಡ್ಬೇಕು. ಎಲ್ಲರೂ ಒಬ್ಬೊಬ್ರು ಮಾತಾಡಿದ್ರೆ ಅದಕ್ಕೆ ಅವ್ರಿಗೆ ಕರೆಸಿದ್ವಿ ಸರ್. ಮಾನವಿಯಲ್ಲಿ 1 ವರ್ಷ ಆಯ್ತು ಕೇಸ್ ತಗೊಂಡಿಲ್ಲ. ಮಾನವಿನಲ್ಲಿ 1 ವರ್ಷ ಆಯ್ತು, ಇವತ್ತಿನವರು ಕೇಸ್ ತಗೋತಿಲ್ಲ. ನೀವು ತಗೋಬಾರ್ದು ಕೇಸ್ ಅಂತ ಏನಾದ್ರು ಆದೇಶ ಮಾಡಿದ್ದೀರಾ? ಈಗ ಪ್ರೈವೇಟ್ ಕೇಸ್ ಮಾಡ್ಬೋದು, ಮಾಡೋಣ. ಅದೆಲ್ಲ ಇದೊಂದು ಸಲಹೆ ಕೊಟ್ರಲ್ಲ ಸರ್, ತುಂಬಾ ಧನ್ಯವಾದಗಳು ಸರ್. ಆನ್ಲೈನ್ ಮಾಡಿದ್ರು ಹೊಡೆದಾಗ್ತೀವಿ, ಅದಕ್ಕೂ ಹಿಂಬರ ಕೊಡ್ತಿದ್ದಾರೆ. ಕೋರ್ಟಲ್ಲಿ ಮಾಡಿದ್ರೆ ಯಾವಾಗ ಸರಿ ಎಷ್ಟಾಗಿದ್ದೀರಿ ಒಟ್ಟು ನ್ಯಾಯ ಸಿಗ್ತಾ ಇಲ್ಲ. ಏನ್ ನ್ಯಾಯ ಮಾತಾಡೋಣ. ಒಳ್ಳೇದಾಗ್ಲಿ, ಸಪೋರ್ಟ್ ಮಾಡಿ. ನಾಯಿಗೆ ಪರವಾಗಿದ್ದೀವಿ ನಾವು. ನ್ಯಾಯದ ಪರವಾಗಿ ನಿಲ್ಲಿ. ಆಯ್ತು, ಬಂದ್ ಮಾಡಪ್ಪ. ಬಂದ್ ಮಾಡಿ. ಮಾತಾಡ್ತೀವಿ ಸರ್.